ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಡೇ ಇದ್ದು ಧರ್ಮಸ್ಥಳದಲ್ಲಿ ಒನ್ ಡೇ ಇದ್ದು ಮತ್ತೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಫಸ್ಟು ದೇವಸ್ಥಾನದ ಹತ್ರ ಹೋಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿ ನೋಡಿ ಮೀನುಗಳೆಲ್ಲ ಹೆಂಗಿದ್ದಾವೆ. ನಾನು ಫಸ್ಟ್ ಟೈಮ್ ಬಂದು ಇಲ್ಲಿ ವಿಸಿಟ್ ಮಾಡಿರೋದು. ನಾನು ಫಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದು. ಇಷ್ಟು ವರ್ಷಗಳಾದರೂ ನಾನು ಬಂದೇ ಇರಲಿಲ್ಲ. ಅಮ್ಮ ಇದ್ದು ಗಂಗಮ್ಮನ ಪೂಜೆ ಮಾಡಬೇಕಂತ ಹೇಳಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೊಂದು 3 ಸಲ ನೀರಲ್ಲಿ ಮುಗಿ, ತುಂಬ ಆಳ ಇತ್ತು ನೀರು, ಈಜೆಲ್ಲ ಆಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇಲ್ಲಿಗೆ ಬಂದರೆ ಸರ್ಪದೋಷ ಇರೋರಿಗೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಜಾಗದಲ್ಲಿ ಇದಕ್ಕೆ ಈ ನದಿ ಏನಿದೆಯೋ ಈ ನದಿಗೆ ಅದರದ್ದೇ ಆದಂಥ ಶ್ರೇಷ್ಠತೆ ಮತ್ತು ಅದ್ರ ಹಿಸ್ಟ್ರಿನೇ ತುಂಬ ಇದೆ. ಆದರೆ ಹಿಸ್ಟ್ರಿ ನಿಮ್ಗೆ ಏನಾದರೂ ಬೇಕಾದರೆ ಯೂಟ್ಯೂಬಲ್ಲಿ ತುಂಬ ವ್ಲಾಗರ್ಸ್ ಇದೆ, ಯಾವುದಾದ್ರೂ ನೋಡಿ ಚೆಕ್ ಮಾಡಿಕೊಂಡು ಈ ನದಿ ಹಿಸ್ಟ್ರಿನ ನೀವು ತಿಳ್ಕೊಬೋದು. ನಾನು ಗಂಗಮ್ಮ ಪೂಜೆ ಮಾಡಬೇಕು ಅಂತ ಅಮ್ಮ ಹೇಳಿದ್ದಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿ. ನಮಗೂ ತುಂಬ ಕಷ್ಟಗಳಿದ್ದಾವೆ ಲೈಫಲ್ಲಿ, ತುಂಬ ಅಂದರೆ ತುಂಬ ಆಗೋಗಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಮೀನಂತೂ ನಾನು ನೋಡ್ತಾ ಇದ್ದೀನಿ. ಕುಕ್ಕೆಯಲ್ಲಿ ಕೇಳಿದ್ದೆ ಮೀನು ಇರ್ತವೆ ಅಂತ, ಬಟ್ ಇಷ್ಟೊಂದು ಇರ್ತವೆ ಅಂತ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ ಮೀನುಗಳೆಲ್ಲ. ಕಾಲು ಕಡೆ ಎಲ್ಲ ಕೈಗೆ ಸಿಗ್ತವೆ, ಕಾಲೆಲ್ಲ ಸಿಗ್ತವೆ. ಆ ಕಡೆ ಸೈಡ್ ಒಂದು ದಾರ ಕಟ್ಟಿರೋದನ್ನ ತುಂಬ ನೀರು ಜಾಸ್ತಿ ಬರೋದ್ರಿಂದ ಒಂದು ದಾರ ಕೂಡ ಕಟ್ಟಿದ್ದಾರೆ. ಗಂಗಮ್ಮನ ಪೂಜೆ ಆಯಿತು. ಸ್ನಾನ ಎಲ್ಲ ಮಾಡಿಕೊಂಡು ನಾವು ಕುಕ್ಕೆ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದೆ. ನೋಡ್ತಾ ಇರ್ಬೋದು ನೀವು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ. ಅದೊಂದು ನೋಡಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಫೈನಲಿ ಬಂದೆ ನಾನು ಹೋಗಬೇಕು ಅಂತ. ಮತ್ತು ಒಂದು ಕುಕ್ಕೆಯಲ್ಲಿ ಭಜನೆ ಮಂದಿರ ಎಲ್ಲ ಇತ್ತು ದೇವಸ್ಥಾನದಲ್ಲಿ. ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೇಳಿಕೊಂಡು ಮನಸ್ಸಿಗೇನೋ ಒಂಥರ ಸಮಾಧಾನ. ನೋಡಿ ಅಲ್ಲಿ ನಮಗೆ ಹಸು ದನಗಳೆಲ್ಲ ಸಿಕ್ಕಿದ್ವು, ಅವುಗಳ ಜೊತೆನೇ ಸ್ವಲ್ಪ ಹೊತ್ತಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಾಗಿತ್ತು ಕುಕ್ಕೆ ವೀಡಿಯೋ. ದೆನ್ ಆದಿಸುಬ್ರಹ್ಮಣ್ಯಕ್ಕೆ ಕೂಡ ಹೊರಟೆ ನಾನು. ಆದಿಸುಬ್ರಹ್ಮಣ್ಯದಲ್ಲಿ ಇದೊಂದು ವೀಡಿಯೋ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಫೈನಲಿ ನಾನು ಇವತ್ತು ಅದೇ ಸ್ಥಳದಲ್ಲಿ ಇದ್ದೀನಿ ಅಂತ ನೋಡ್ಕೊಂಡು ತುಂಬಾ ಖುಷಿ ಆಯಿತು. ಆದಿಸುಬ್ರಹ್ಮಣ್ಯಕ್ಕೂ ಅದರದ್ದೇ ಆದಂಥ ಹಿಸ್ಟ್ರಿಗಳಿದ್ದಾವೆ. ನಾನಂತೂ ತುಂಬ ತಿಳ್ಕೊಂಡಿದ್ದೀನಿ. ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಆಗಲ್ಲ ನನಗೆ. ಯೂಟ್ಯೂಬಲ್ಲಿ ತುಂಬ ಇರುತ್ತೆ, ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆದಿಸುಬ್ರಹ್ಮಣ್ಯಕ್ಕೆ ಬಂದೆ, ಅದೊಂದು ಆಯಿತು. ಅಮ್ಮ ನಾನೆಲ್ಲ ಇದ್ದು ಆ ಕಡೆ ಸೈಡ್ ಪಾರ್ಕೆಲ್ಲ ಇದೆ, ಪಾರ್ಕಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಿ. ಹಾಗಾಗಿ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮುಗೀತು. ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಕತ್ಲಾಗಿ ಹೋಯಿತು. ನಾನಿವತ್ತು ಇಲ್ಲೇ ಸ್ಟೇ ಮಾಡಿಕೊಂಡು ನಾಳೆ ಎಲ್ಲಿ ಹೋಗ್ತೀನಿ ಅನ್ನೋದನ್ನು ಕೂಡ, ಇಲ್ಲೇ ಇರ್ತೀನಿ ಕೂಡ. ನಾಳೆ ಮತ್ತೆ ಎಲ್ಲಿ ಹೋಗ್ತೀನಿ ಅದನ್ನು ವೀಡಿಯೋನ ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಯಾರಿಗೆಲ್ಲ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.